ಪ್ರವಾಸದ ಎರಡನೇ ಹಂತದಲ್ಲಿ ನಾನು ನಮ್ಮ ಪ್ರಶಾಂತ್ ಮನೋಹರ್ ಅವರು, ದೇವರಾಜ್ ಅವರು, ನಾವೆಲ್ಲ ಐಹೊಳೆಗೆ ಹೋದ್ವಿ. ನಾವು ಮೊದಲು ನಮ್ಮದು ಬೀದರ್ದ ಕರೇಜನ್ನು ಗಮನಿಸಿದ್ವಿ, ಬಸವಣ್ಣವರ ಜನ್ಮಸ್ಥಳವನ್ನು ಗಮನಿಸಿದ್ವಿ, ಶಿರೋಳದ ದೊಡ್ಡ ದೇವಸ್ಥಾನ ಸಂಕೀರ್ಣಗಳನ್ನು ಗಮನಿಸಿದ್ವಿ. ನಂತರ ಬಾಗಲಕೋಟೆ ಜಿಲ್ಲೆಯನ್ನು ಪ್ರಾರಂಭ ಮಾಡಿದಾಗ ಐಹೊಳೆಯಲ್ಲಿ ನಮ್ಮ ಮೊದಲ ದಿನ. ಆ ಮೊದಲು ಒಂದು ದಿನ ಪೂರ್ಣ ಹೇಗೆ ಕಳೆದ್ವಿ ನಾವು ಅನ್ನೋದು ನಮಗೆ ಗೊತ್ತಾಗಲಿಲ್ಲ. ಆದರೆ ಐಹೊಳೆಯಲ್ಲಿ ನಾವು ಅಡ್ಡಾಡಿದಾಗಲೆಲ್ಲ ಯಾರಿಗೂ ಖುಷಿ ಇರಲಿಲ್ಲ. ನಾವಾಗಲೇ ಕೇಳ್ತಾ ಇದ್ವಲ್ಲ, ಕನ್ನಡ ನಾಡು, ಕನ್ನಡ ಭಾಷೆ ಅಂದರೆ ಕುಣಿದಾಡ್ತದ ನಮ್ಮ ಮನಸ್ಸು ಅನ್ನುವಂಥ ಭಾವ ಬರುವಲ್ಲಿ ಕುವೆಂಪು ಅವರು ಹೇಳ್ತಕ್ಕಂಥ ಮಾತು ಈ ಐಹೊಳೆಯಲ್ಲಿ ನಾವು ಅಡ್ಡಾಡಿದಾಗ ಕೆಲವರಿಗೆ ಕಣ್ಣಲ್ಲಿ ನೀರು ಬಂತೋ ರಕ್ತ ಬಂತೋ ತಿಳಿಲಿಲ್ಲ. ಆ ರಕ್ತ ಸುಟ್ಟುಕೊಳ್ಳುವಂಥ ಅನುಭವ ನಾವು ಅಲ್ಲಿ ಮಾಡಿಕೊಂಡ್ವಿ ಅಂದರೆ ಅತಿಶಯೋಕ್ತಿ ಆಗೋದಿಲ್ಲ. 120 ಸ್ಮಾರಕಗಳಿವೆ. 120 ಸ್ಮಾರಕಗಳಲ್ಲಿ ಸುಮಾರು 50ರಷ್ಟು ಸ್ಮಾರಕಗಳನ್ನು ಕೇಂದ್ರ ಸರ್ಕಾರದ ESI ಇಲಾಖೆಯವರು ನೋಡ್ಕೋತಾ ಇದ್ದಾರೆ. ಅವರು ಅವನ್ನ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ನಾವು ಅದಕ್ಕೆ ಟೀಕೆ ಮಾಡುವಂಥದ್ದೇನೂ ಇಲ್ಲ, ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಇನ್ನೂ ಭಾಳಷ್ಟು ಅಭಿವೃದ್ಧಿ ಆಗಬೇಕು, ಏನೇನೋ ಹಲವಾರು ವಿಚಾರಗಳಿವೆ, ಅದು ಬೇರೆ. ಸುಮಾರು 60ರಿಂದ 70 ಸ್ಮಾರಕಗಳು ಅತ್ಯಂತ ನೋವನ್ನು ತರುವಂಥ ರೀತಿಯೊಳಗೆ ಅಲ್ಲಿವೆ. ಸ್ವಾತಂತ್ರ್ಯ ಬಂದು 75 ವರ್ಷದ ನಂತರವೂ ನಮ್ಮ ಸ್ಮಾರಕಗಳನ್ನು ನಾವು ರಕ್ಷಿಸಿ ಇಟ್ಕೊಳ್ಳೋದಕ್ಕೆ ಆಗಿಲ್ಲ. ನಾವೆಲ್ಲ ಮಾತಾಡ್ತೀವಿ, ಭಾಷಣ ಮಾಡ್ತೀವಿ. ಯಾರಿಗೆ ಇತಿಹಾಸ ಗೊತ್ತಿದೆ ಅವರು ಮಾತ್ರ ಇತಿಹಾಸ ಸೃಷ್ಟಿ ಮಾಡಬಲ್ಲರು. ಯಾರು ಇತಿಹಾಸವನ್ನು ಬಲ್ಲರೋ ಅವರು ಮಾತ್ರ ರಾಷ್ಟ್ರದ ಅಭಿಮಾನಿಗಳನ್ರಿ, ರಾಜ್ಯದ ಅಭಿಮಾನಿಗಳನ್ರಿ ಆಗಬಲ್ಲರು. ನಮ್ಮ ಥರ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ನಮ್ಮ ಪರಂಪರೆಯನ್ನು ನಾವು ಅರ್ಥ ಮಾಡಬೇಕಾದ್ರೆ ಇತಿಹಾಸದ ಕುರುಹುಗಳನ್ನು ನಾವು ಗೌರವಿಸಬೇಕು, ರಕ್ಷಿಸ್ಕೊಳ್ಬೇಕು. ಆದರೆ ಅದು ಐಹೊಳೆಯಲ್ಲಿ ಆಗಲೇ ಇಲ್ಲ. ಚಾಲುಕ್ಯರ ಈ ಐಹೊಳೆ ಅದು ಎಲ್ಲರೂ ಮಾತನಾಡೋದು, ಆಮೇಲೆ ಇತಿಹಾಸದಲ್ಲಿರುವಂಥದ್ದು, ಶಾಸನಗಳಲ್ಲಿರುವಂಥದ್ದು. ಐಹೊಳೆ ಚಾಲುಕ್ಯರ ಆರ್ಕಿಟೆಕ್ಚರಲ್ ಕಾಲೇಜ್. ಆರ್ಕಿಟೆಕ್ಚರ್ ಬಗ್ಗೆ, ಈ ಶಿಲ್ಪಕಲೆ ಬಗ್ಗೆ ಎಲ್ಲಾದರೂ ದೊಡ್ಡ ಯಜ್ಞ ನಡೆದಿದ್ದರೆ, ಶಿಕ್ಷಣ ನಡೆದಿದ್ದರೆ, ತರಬೇತಿ ನಡೆದಿದ್ದರೆ, ಕೆಲಸ ನಡೆದಿದ್ದರೆ ಅದು ಐಹೊಳೆಯಲ್ಲಿ ಮಾತ್ರ ಅನ್ನುವಂಥ ಮಾತು ಎಲ್ಲ ಇತಿಹಾಸಕಾರರು ಒಪ್ಕೋತಾರೆ. ಅಷ್ಟು ದೊಡ್ಡ ಪ್ರಮುಖವಾಗಿರ್ತಕ್ಕಂಥ ಪ್ರದೇಶ ಐಹೊಳೆ ಆಗಿತ್ತು. ಅಲ್ಲಿದ್ದಂಥ 120 ಸ್ಮಾರಕಗಳಲ್ಲಿ ತಾವು ವಿಡಿಯೋ ಮುಖಾಂತರ ನೋಡಿದ್ರಿ. ಈಗ ಯಾವ ಸ್ಥಿತಿಯೊಳಗೆ ಅವನು ಇಟ್ಟಿದ್ದೀವಿ, ಎಷ್ಟು ಬಿದ್ದು ಹೋಗಿವೆ, ಕೆಲವು ಕಡೆ ಮನೆಯೊಳಗೆ ಗುಡಿ ಅದಾವು, ಕೆಲವರು ಗುಡಿಯೊಳಗೆ ಮನೆ ಮಾಡಿಕೊಂಡಿದ್ದಾರೆ. ಕೃಷಿ ಉಪಯೋಗಕ್ಕೆ ಏನೇನು ಯಾವ್ಯಾವುದಕ್ಕೆ ಜಾಗ ಬೇಕೋ, ನೆರಳು ಬೇಕೋ ಅವೆಲ್ಲವನ್ನೂ ಸಹಿತ ಆ ಗುಡಿಗಳಲ್ಲಿ ಮಾಡ್ಕೊಂಡಿದ್ದಾರೆ. ಅದು ದನ ಕಟ್ಟೋದಿರ್ಬೋದು, ಕುರಿ ಕಟ್ಟೋದಿರ್ಬೋದು, ಅದು ಮೇವು ಒಟ್ಕೊಳ್ಳೋದಿರ್ಬೋದು, ಒಟ್ಕೊಳ್ಳೋದಿರ್ಬೋದು, ತಿಪ್ಪಿ ಒಂದು ಹಾಕೋದು ಬಿಟ್ಟು ಉಳಿದ ಎಲ್ಲದಕ್ಕೂ ಸಹಿತ ಈ ಗುಡಿಗಳನ್ನು ಕೃಷಿ ಉಪಯೋಗಕ್ಕೆ ನಾವು ಇವತ್ತು ಅಲ್ಲಿ ಉಪಯೋಗ ಮಾಡೋದ್ರ ಮೂಲಕ ಆ ಇತಿಹಾಸಕ್ಕೆ ಅಪಚಾರ ಮಾಡೋ ರೀತಿಯೊಳಗೆ ನಾವು ಅವನ್ನ ಇರಿಸಿದ್ದೇವೆ.
ಆದ್ದರಿಂದ ನಾನು ಅವತ್ತು ಅಲ್ಲಿ ಹೋದಾಗ ಅದನ್ನೆಲ್ಲ ನೋಡಿ ಎಲ್ಲ ನಮ್ಮ ಸ್ನೇಹಿತರಿಗೆ ಎಲ್ಲೋ ಒಂದು ಕಡೆ ಏನು ಹಿಂಗಾಗಿದೆ ಅಲ್ಲ ಅನ್ನುವಂಥ ಆ ಒಂದು ಅವಮಾನದ ಮನಸ್ಸುಗಳು, ಯಾರು ಅಭಿಮಾನಿ ಕನ್ನಡಿಗ ಇದ್ದ ಅವನು ಎಲ್ಲರಿಗೂ ಒಂದು ಅವಮಾನದ ಮನಸ್ಸಿತ್ತು. ಅಂಥ ಮನಸ್ಸುಗಳು ನಮಗೆಲ್ಲ ಏನು ಹೇಳ್ತಿದ್ವು ಅಂದರೆ, ಇಲ್ಲ ಇದನ್ನು ಐಹೊಳೆ ತನ್ನ ಮೂಲ ಏನೊಂದು ಗ್ಲೋರಿ ಐತಿ, ಅದರ ಹಿರಿಮೆ ಐತಿ, ಆ ಹಿರಿಮೆಯಂತೆ ಆಗಬೇಕು. ಅದು ಆಗಬೇಕು ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಸ್ಮಾರಕಗಳು ಮೊದಲು ಹೆಂಗಿದ್ವು ಹಂಗೆ ಆಗಬೇಕು. ಆ ಬೆಳಕು ಬರಬೇಕು, ಆ ಹೊಳಪು ಅಲ್ಲೆಲ್ಲ ಬಂತು ಅಂದರೆ ಐಹೊಳೆ ಮತ್ತೆ ಇತಿಹಾಸ ಕಾಲದಲ್ಲಿ ಏನು ಅದರದ್ದು ವಿಶೇಷವಾದ ಗ್ಲೋರಿ ಇತ್ತು, ಆ ಗ್ಲೋರಿ ಬರ್ತದೆ. ಅದನ್ನು ತರಬೇಕು. ಅದು ನಮ್ಮ ಮುಂದಿನ ಜನಾಂಗಕ್ಕೆ, ನಮ್ಮ ಇತಿಹಾಸ ಇದು, ನಮ್ಮ ಪರಂಪರೆ ಇದು, ನಮ್ಮ ಇತಿಹಾಸದ ಕುರುಹುಗಳು ನಮ್ಮತನವನ್ನು ತೋರಿಸ್ತಾವೆ, ಅಭಿಮಾನಿಗಳನ್ನಾಗಿ ಮಾಡ್ತಾವೆ. ಆದ್ದರಿಂದ ಇವುಗಳನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಸರ್ಕಾರ ಅತ್ಯಂತ ಛಲದಿಂದ ತನ್ನ ನಿರ್ಣಯವನ್ನು ಮಾಡ್ತು. ಇವೆಲ್ಲ ಕೆಲಸ ಇಂಥವು ಯಾವುದೋ ಒಂದು ಹೊಸ ಕಟ್ಟಡ ಕಟ್ಟೋದು, ಯಾರಿಗಾರ ಹಚ್ಚಿ ಅದನ್ನ ಮಾಡಿಸಿಬಿಡ್ಬೋದು, ಅದು ಆಗೋದಿಲ್ಲ. ತಾವೆಲ್ಲ ನೋಡಿದ್ರಿ, ಈ ಗುಡಿಗಳನ್ನು ಮೊದಲು ಹೆಂಗಿದ್ದು ಗುಡಿ ಹಂಗೆ ಮಾಡಬೇಕು. ಕೆಲವು ಗುಡಿ ಅರ್ಧ ನೆಲದಾಗ ಅದಾವು, ಅರ್ಧ ಮೇಲೆ ಅದಾವು, ಕೆಲವು ಸ್ವಲ್ಪ ಬಿದ್ದಾವು, ಕೆಲವು ಸ್ವಲ್ಪ ಒಡ್ಕೊಂಡವು. ಇವೆಲ್ಲವುಗಳನ್ನ ತಿದ್ದಬೇಕು. ಅವು ಮೊದಲು ಏನಿದ್ದು ಹಂಗೆ ಆ ರೂಪಕ್ಕೆ ತರಬೇಕು. ಅವನು ತೆಗೆದು ಹೊಸ ಕಟ್ಟಡಗಳನ್ನು ಮಾಡೋದಲ್ಲ, ಹೊಸ ರೂಪ ಅದಕ್ಕೆ ತರೋದಲ್ಲ, ಬಣ್ಣ ಹಚ್ಚೋದಲ್ಲ. ಮೊದಲೇ ಹೆಂಗಿದ್ದು ಮೂಲ ಸ್ವರೂಪ ಏನಿತ್ತು ಆ ಮೂಲ ಸ್ವರೂಪ ಇದ್ದ ಹಾಗೆ ಮಾಡಬೇಕು. ಅದು ನಿಜವಾದ ರಿಸ್ಟೋರೇಷನ್, ಕನ್ಸರ್ವೇಷನ್, ಅದು ಪುನರ್ಸ್ಥಾಪನೆ, ಸಂರಕ್ಷಣೆ, ಆಮೇಲೆ ನಿರ್ವಹಣೆ. ಇದನ್ನು ಮಾಡೋದಕ್ಕೆ ಸರ್ಕಾರ ಭಾಳಷ್ಟು ಚರ್ಚೆ ಮಾಡ್ತು, ಚಿಂತನೆ ಮಾಡ್ತು. ಅಧಿಕಾರಿಗಳ ಜೊತೆ ಮಾತನಾಡಿದೆ, ಸಾಮಾಜಿಕ ನಾಯಕರ ಜೊತೆಗೆ ಮಾತನಾಡಿದೆ. ನಾನು ನಂಜೇನಮಠರು, ಸುಮಾರು ಮೇಟಿಯವರು, ನಾನು ನಂಜೇನಮಠರು, ಜೆ ಟಿ ಪಾಟೀಲರು ಒಂದು 5-6 ತಾಸು ನಾವು ಬೇರೆ ಬೇರೆ ರೀತಿಯಿಂದ ನಮ್ಮೊಳಗಿನ ಇರುವ ಆ ವ್ಯತ್ಯಾಸದ ಮಾತುಗಳನ್ನು ಮೊದಲು ಮಾಡಿಕೊಂಡು ಅಲ್ಲಿದ್ದಂಥ ಪರಿಸ್ಥಿತಿಯ ಹಿನ್ನೆಲೆಯೊಳಗೆ ಚರ್ಚೆ ಮಾಡಿದ್ವಿ. ಆವಾಗ ನಮಗೆ ತಕ್ಷಣ ಇದು ಮೂಲ ಸ್ವರೂಪ ತಾಳಬೇಕು ಅಂದರೆ ಆ ಚಾಲುಕ್ಯರು ಹೆಂಗೆ ಮಾಡಿದ್ರು ಅದೇ ಶಕ್ತಿ ಉಳ್ಳವ್ರನ್ನ ಕರ್ಕೊಂಡು ಬಂದು ಹಚ್ಚಬೇಕಲ್ಲ ನಾವು. ಆ ಚಾಲುಕ್ಯರ ಆ ಸೃಷ್ಟಿ ಏನಿತ್ತು ಅದು ಪುನರ್ ಸೃಷ್ಟಿ ಆಗಬೇಕು. ಆ ಪುನರ್ ಸೃಷ್ಟಿ ಮಾಡೋದಕ್ಕೆ ಅದು ಹೆಂಗೆ ನಮ್ಮ ಕಾಲದಾಗನ ಆಗಬೇಕು, ಲಘು ಆಗಬೇಕು, ವರ್ಷದಾಗ ಆಗ್ಬೇಕು, 2 ವರ್ಷದಾಗ ಆಗಬೇಕು, 1.5 ವರ್ಷದಾಗ ಆಗಬೇಕು ಅಂತೇಳಿ ಅನ್ನುವ ಆ ನಮ್ಮ ತವಕ ಏನಿರ್ತದಲ್ಲ ಅದಕ್ಕೆ ಸ್ಪಂದಿಸಿ ಅದನ್ನು ಮಾಡಬಹುದಾಗಿರ್ತಕ್ಕಂಥ ಯಾರಾದರೂ ಇದ್ದರೆ ಅದು ಪೂಜ್ಯರಾದ ವೀರೇಂದ್ರ ಹೆಗಡೆಯವರ ನೇತೃತ್ವದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಟ್ರಸ್ಟ್ ಅಂಥೇಳಿ ನಾವೊಂದು ನಿರ್ಣಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.